ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ್ರೋಹಿನ? ಮೋದಿಯನ್ನ ಪ್ರಶ್ನೆ ಮಾಡಿದ್ರೆ ಅದು ಪಾಕಿಸ್ತಾನದ ನಾಲ್ಗೆನ? ರಾಜ್ಯದಲ್ಲಿ ಪಾಕಿಸ್ತಾನದ ನಾಲಗೆ ಮತ್ತು ದೇಶ ಪ್ರೇಮ ಜಟಾಪಟಿ. ಪರಿಷತ್ನಲ್ಲಿ ನಸೀರ್ ಅಹಮದ್ ವರ್ಸಸ್ ಸಿಟಿ ರವಿ ಹೇಳಿಕೆ ಗದ್ದಲ. ಮೋದಿಯನ್ನ ದೇಶದ್ರೋಹಿ ಎಂದ ಕಾಂಗ್ರೆಸ್ನ ನಸೀರ್ ಅಹಮದ್. ದೇಶದ್ರೋಹಿ ಹೇಳಿಕೆಯಿಂದ ಪರಿಷತ್ ಕಲಾಪದಲ್ಲಿ ಕೋಲಾಹಲ. ನಸೀರ್ ಅಹಮದ್ ಅವರದ್ದು ಪಾಕಿಸ್ತಾನದ ನಾಲಿಗೆ ಎಂದ ಸಿಟಿ ರವಿ. ನಸೀರ್ ಅವರನ್ನ ಪಾಕಿಸ್ತಾನದ ನಾಲಿಗೆ ಅನ್ನೋದು ಎಷ್ಟು ಸರಿ? ಸಿಟಿ ರವಿ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಕಾಂಗ್ರೆಸ್ ಸದಸ್ಯರ ಆಕ್ರೋಶ. ಭಾರತದ ನಾಲಿಗೆ ಆದರೆ ಪ್ರಧಾನಿ ಬಗ್ಗೆ ಕೀಳು ಪದ ಬಳಸಲು ಸಾಧ್ಯವಿಲ್ಲ. ನನ್ನ ಹೇಳಿಕೆಗೆ ನಾನು ಬದ್ಧ, ಶವ ಕೇಳೋ ಮಾತೇ ಇಲ್ಲ ಎಂದ ಸಿಟಿ ರವಿ. ರಾಜಕೀಯ ವಾಗ್ಯುದ್ಧದಲ್ಲಿ ವೈಯಕ್ತಿಕ ನಿಂದನೆ, ರೋಷಾವೇಶ ಯಾಕೆ? ನರೇಂದ್ರ ಮೋದಿಯನ್ನ ಟಾರ್ಗೆಟ್ ಮಾಡಿದ್ರೆ ಕಾಂಗ್ರೆಸ್ಗೆ ಲಾಭನ? ವೈಯಕ್ತಿಕ ನಿಂದನೆ ದೇಶ ಪ್ರೇಮನ? ರಾಜಕೀಯ ಲಾಭದ ಲೆಕ್ಕಾಚಾರನ? ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಇದ್ರು. ಭಾಷಣ ಮಾಡುವಾಗ ಬಿಜೆಪಿಯವರು ಅಡ್ಡಿಪಡಿಸೋದು ಕ್ವೈಟ್ ಕಾಮನ್. ಇತ್ತೀಚೆಗೆ ಯಾರು ಮಾತಾಡಿದ್ರು ಅಡ್ಡಿಪಡಿಸೋದು ಒಂದು ರೀತಿ ಸದನದ ನಡಾವಳಿಗಳಲ್ಲಿ ಬಂದುಬಿಟ್ಟಿದೆ. ಅದು ಮುಖ್ಯಮಂತ್ರಿ ಮಾತಾಡುವಾಗ ವಿಪಕ್ಷ ನಾಯಕರು ಅಡ್ಡಿಪಡಿಸೋದು, ವಿಪಕ್ಷದವರು ಮಾತಾಡಬೇಕಾದ್ರೆ ಆಡಳಿತ ಪಕ್ಷದವರು ಅಡ್ಡಿಪಡಿಸೋದು, ಏನು ಮಾತಾಡ್ತಾ ಇದ್ದಾರೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಾಗದೇ ಇರೋ ಥರ ಚೀರೋದು, ಅರ್ಚೋದು, ಕೂಗಾಡೋದು, ಇದ್ದಕ್ಕಿದ್ದಂತೆ ಯಾವುದಾದ್ರೂ ಒಂದು ಡೈಲಾಗ್ ಬಿಡೋದು, ಅದನ್ನು ಹಿಡ್ಕೊಂಡು ಇಡೀ ದಿನ ಕಲಾಪವನ್ನು ಹಾಳು ಮಾಡೋದು, ಇದು ನಡ್ಕೊಂಡು ಬಂದಿದೆ. ಅದೇ ರೀತಿ ಮುಖ್ಯಮಂತ್ರಿಗಳು ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಾಗ ಮೋದಿ ಅವ್ರ ವಿಚಾರ ಬರುತ್ತೆ. ಇದ್ದಕ್ಕಿದ್ದಂತೆ ನಸೀರ್ ಅಹಮದ್ ಅವರು, ಕೋಲಾರದವರು, ಹಿರಿಯರು, ಅನುಭವ ಇರುವಂಥವರು, ರಾಜಕೀಯ ಕಾರ್ಯದರ್ಶಿಗಳು ಆ ಮೋದಿ ದೇಶದ್ರೋಹಿ ಅಂದುಬಿಟ್ರು. ಇದು ಹೇಳಿದ್ದೆ ತಡ ಇನ್ನು BJP ಅವರು ಬಿಡ್ತಾರ? ಕ್ಷಮೆ ಯಾಚಿಸ್ಬೇಕಂತ ಪಟ್ಟಿಡಿದ್ರು ನಿನ್ನೆ. ಇವತ್ತು ಅದೇ ಗದ್ದಲ ಮುಂದುವರಿತು. ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಅಂದ್ರು ಅವರು. ಅದಾದ ಮೇಲೆ ಸಿಟಿ ರವಿ ಅವರು ಇದ್ದ ಮೇಲೆ ಅದೊಂದು ಇರುತ್ತಲ್ಲ, ಅವ್ರದ್ದು ಒಂದು ಇರಬೇಕು, ಯಾವುದ್ರಲ್ಲಾದರೂ ತಮ್ಮದು ಒಂದು ಕೊಡುಗೆ ಇರಬೇಕು. ಎಲ್ಲಿಂದ? ನಾಲಿಗೆಯಿಂದ. ಏನಂದ್ರು? ಇದು ಪಾಕಿಸ್ತಾನದ ನಾಲಿಗೆ ಅಂತ. ಸೊ ಓನ್ಲಿ ಬಿಕಾಸ್ ಈಸ್ ಮುಸ್ಲಿಂ ಅನ್ನೋ ಕಾರಣಕ್ಕೆ ಸಿಟಿ ರವಿ ಅವ್ರು ಹಿಂಗೆ ಹೇಳ್ತಿದ್ದಾರಾ? ಆ್ಯಂಡ್ ಕ್ವೈಟ್ ಕಾಮನ್. BJP-ಯವ್ರು ಯಾರೇ ಮೋದಿ ಅವ್ರನ್ನ ಟೀಕೆ ಮಾಡಲಿ, BJP-ಯ ತತ್ವ ಸಿದ್ಧಾಂತಗಳನ್ನು, ಐಡಿಯಾಲಜಿಯನ್ನು ಟೀಕೆ ಮಾಡಲಿ, ಸಾರಾ ಸಗಟಾಗಿ ಹೇಳೋದು ಅದು ಯಾರೇ ಆಗಿರಲಿ, ನೀವು ಪಾಕಿಸ್ತಾನಕ್ಕೆ ಹೋಗಿ, ನೀವು ಪಾಕಿಸ್ತಾನದವರು, ನೀವು ಪಾಕಿಸ್ತಾನ ಥರ ಮಾತಾಡಬೇಡಿ ಅಂತ. ಸೊ ಇದು ಫುಟ್ಪಾತಲ್ಲಿ ಕೇಳಿ ಬಂದರೆ ಓಕೆ, ವಿಧಾನ ಪರಿಷತ್ನಲ್ಲೂ ವಿಧಾನಸೌಧದಲ್ಲೂ ಇದನ್ನೇ ಮಾತಾಡಿ ಫುಲ್ ಕಲಾಪವನ್ನು ಗೆಬ್ಬೆಬ್ಬಿಸ್ತಾ ಇದ್ದಾರೆ. ಬನ್ನಿ ಇವ್ರುಗಳ ಆರೋಪ ಪ್ರತ್ಯಾರೋಪ, ಇವರ ಸದನದ ನಡಾವಳಿಗಳು ಯಾವ ರೀತಿ ಬೆಳಕು ಚೆಲ್ಲುತ್ತಾ ಇದೆ ಈ ರಾಜ್ಯದ ಸಮಸ್ಯೆಗಳನ್ನು ಅನ್ನೋದನ್ನು ನೋಡಿ. ಅದನ್ನು ಕಡತಿಂದ ತೆಗೆದಾಕ್ತೀನಿ. ದೇಶಭಕ್ತ ನಾಲಿಗೆ, ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗೆಲ್ಲ ಮಾತಾಡಲ್ಲ. ಯಾವುದೋ ಪಾಕಿಸ್ತಾನ ಕಡೆ ನಾಲ್ಗೇನೇ ಇರಬೇಕಿದೆ. ಹಿಂಗೆ ದೇಶ ಪ್ರಧಾನಮಂತ್ರಿ ಬಗ್ಗೆ ಹಂಗೆ ಮಾತಾಡೋದು. ಇವರಿಂದಲೆಲ್ಲ ಜವಾಬ್ದಾರಿ ಕಲಿಬೇಕು. ಅದು ಈ ದೇಶದ ಪ್ರಧಾನಮಂತ್ರಿ ಜಾಫ್ರಿ ಎಪ್ಸ್ಟೈನ್
ಜಾಫ್ರಿ ಅಷ್ಟೇ ಸರಣಿ ಹಂತಕ ಸರಣಿ ಅತ್ಯಾಚಾರಿ ಅವನು ಸಾಯ ಹೇಳಿದ್ದಾನೆ. ಅದು ಮಾತಾಡೋಣೇನು ದೇಶದ ಬಗ್ಗೆ ಈ ರೀತಿ ಪರಿಸ್ಥಿತಿಗೆ ಕಾರಣ ಸರಣಿ ಅತ್ಯಾಚಾರಿ ಮಕ್ಕಳ ಅತ್ಯಾಚಾರಿ ಇಸ್ರೇಲ್ ಡ್ಯಾನ್ಸ್ ಮಾಡಿ ಯಾರು ಸ್ವಾಮಿ ಅವರು ಇಸ್ರೇಲ್ ಡ್ಯಾನ್ಸ್ ಮಾಡಿದವರು ಯಾರು? ಜಾಫ್ರಿ ಅಸ್ಟಿನ್ ನಮ್ಮ ಇಡೀ ದೇಶ ಮಾಡಿದ್ದಾರೆ. ಸನ್ಮಾನ್ಯ ರವಿ ಅವರು, ಇದು ಏನ್ ಪಾಕಿಸ್ತಾನ ನಾಲ್ಗೆನಾ? ಇದು ಪಾಕಿಸ್ತಾನ ನಾಲ್ಗೆಲ್ಲ ಇಲ್ಲಿ ನಡೆಯಲ್ಲ ಅಂತೇಳಿ ನಾವು ಹುಟ್ಟಿ ಬೆಳೆದಿರೋದು ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ. ನಾವೇನೋ ಪಾಕಿಸ್ತಾನದಿಂದ ಬಂದಿದೀವ? ಪ್ರಧಾನಮಂತ್ರಿ ಬಗ್ಗೆ ಹಂಗೆ ಹೇಳಿದ್ರೆ ಏನ್ ಹೇಳ್ಬೇಕು ಮಾಡ್ರಿ. ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಮಾತಾಡಿದ ಸಸ್ಪೆಂಡ್ ಮಾಡಿ ಅವ್ರಿಗೆ. ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಹಂಗೆ ಮಾತಾಡೋರು ಏನಂತ ಸಮರ್ಥನೆ ಮಾಡ್ಕೊತೀರಿ ನೀವು? ನೋಡಿ ಇವರೇ ಪಾಕಿಸ್ತಾನದಲ್ಲಿ ಆಗಿದ್ದು ಚಾಲನೆ ಮಾಡೋರು ಭಾರತ ದೇಶದವರು ಮಾತಾಡೋದಿಲ್ಲ. ಮುಖ್ಯಮಂತ್ರಿಗಳು ಯಾವ ಪಕ್ಷದವರಾಗಿದ್ರು ನಾವು ಗೌರವಿಸ್ತೇವೆ. ಪಾಕಿಸ್ತಾನ ಐ ವಾಸ್ ನಾಟ್ ಎ ಪ್ರೊವೊಕೇಟರ್. ನಾನು ಯಾರನ್ನೂ ಪ್ರೊವೊಕೇಟ್ ಮಾಡಿಲ್ಲ. ನಾನು ಕೇವಲ ಅಪರಾಧದ ಗಂಭೀರತೆಯನ್ನ ಪೀಠಕ್ಕೆ ಅರ್ಥ ಮಾಡಿಸಿದ್ದೇನೆ, ಅದನ್ನ ಸಂಸದೀಯ ಪದಗಳಲ್ಲಿ ಅರ್ಥ ಮಾಡಿಸಿದ್ದೇನೆ ಮತ್ತು ಪ್ರಶ್ನಿಸಿದ್ದೇನೆ. ನೀವು ಇದು ಸರಿನೋ ತಪ್ಪೋ, ನೀವೇ ಇದು ಯಾವುದು ಅನ್ನೋದನ್ನು ನೀವೇ ಪರೀಕ್ಷೆ ಮಾಡಿ ಅಂತೇಳಿ ಹೇಳಿ ಪೀಠಕ್ಕೆ ಬಿಟ್ಟಿದ್ದೀನಿ ತೀರ್ಮಾನನ. ಹಾಗಾಗಿ ಐ ವಾಸ್ ನಾಟ್ ಎ ಪ್ರೊವೊಕೇಟರ್. ಪ್ರೊವೊಕೇಟ್ ಮಾಡಿದವರು ಪ್ರಧಾನಮಂತ್ರಿಗಳನ್ನು ನಿಂದಿಸಿದವರು ಪ್ರೊವೊಕೇಟ್ ಮಾಡಿದ್ದು. ಉಳಿದಿದ್ದೆಲ್ಲ ಅಲ್ಲಿಂದ ಶುರುವಾಗಿದೆ, ಅದಕ್ಕೆ ಪೂರಕವಾಗಿ ಶುರುವಾಗಿರೋದು. ನಾನು ಯಾವುದನ್ನೇ ಪ್ರೊವೊಕೇಶನ್ ಮಾಡಿಲ್ಲ. ಹಂಗಾಗಿ ಈ ಮಾನ್ಯ ಸಂಸದೀಯ ಸಚಿವರು, ಅವರು ಕಾನೂನು ಮತ್ತು ಸಂಸದೀಯ ಸಚಿವರು. ಹಾಗಾಗಿ ಯಾರನ್ನೂ ಕೂಡ ಮಾಡದೇ ಇರೋ ತಪ್ಪಿಗೆ ತಪ್ಪು ಮಾಡಿಯಾ ಒಪ್ಕೋ ಅಂತ ಹೇಳಿದ್ರು. ಸತ್ಯ ಒಬ್ಬಂಟಿಯಾಗಿದ್ರು ಸತ್ಯವೇ. 100 ಜನ ಸೇರಿ ಸುಳ್ಳನ್ನು ಸತ್ಯ ಮಾಡೋಕ್ಕಾಗಲ್ಲ. ಒಬ್ಬನೇ ನಿಂತ್ಕೊಂಡ್ರು ಅವನು ಏಕಾಂಗಿ ಆದರೂ ಕೂಡ ಸತ್ಯ ಸತ್ಯವಾಗಿ ಉಳಿಯುತ್ತೆ. 100 ಜನ ಸೇರ್ಕೊಂಡ ತಕ್ಷಣವೇ ಅದು ಬಹುಮತ ಆಗ್ಬೋದು, ಅಭಿಪ್ರಾಯ ಸತ್ಯ ಆಗಕ್ಕೆ ಸಾಧ್ಯ ಇಲ್ಲ.